ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಬಡಿಗೆ. ಚಿಮ್ಮಲ್ಗಿ ಏತ ನೀರಾವರಿ ಯೋಜನೆಗೆ 2012ರಲ್ಲಿ ಭೂಸ್ವಾಧೀನ ಹಾಗೂ ಪರಿಹಾರದ ದರವನ್ನು ನಿಗದಿಪಡಿಸಲಾಗಿದ್ದು, ಅದೇ ದರದಲ್ಲಿ ರಾಜ್ಯ ಸರ್ಕಾರ ಪರಿಹಾರವನ್ನು ನೀಡದೆ ನ್ಯಾಯಾಲಯದಲ್ಲಿ ಪರಿಹಾರ ವಿಳಂಬ ನೀತಿಯನ್ನು ಅನುಸರಿಸುತ್ತಿದೆ. ಅಲ್ಲದೆ ಈಗ ಪರಿಹಾರ ನೀಡುತ್ತೇವೆ, ಅದಕ್ಕೆ ಒಪ್ಪಿಗೆ ಕೊಡಿ ಎಂದು ರೈತರನ್ನು ಕೇಳುತ್ತಿದೆ. ಇದಕ್ಕೆ ರೈತರಿಂದ ಒಪ್ಪಿಗೆ ಸಹಿ ಪಡೆಯಲು ಅಧಿಕಾರಿಗಳು ಮುಂದಾಗಿದ್ದು, ರೈತರು ಪರಿಹಾರ ಕೊಡುತ್ತಿದ್ದರೆ ತೆಗೆದುಕೊಳ್ಳಿ, ಆದರೆ ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಬೇಡಿ ಎಂದು ರಾಜ್ಯ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಶ್ರೀ ಎಸ್ ಪಾಟೀಲ್ ನಡಳಿ ಅವರು ಹೇಳಿದರು. ತಮ್ಮ ಸ್ವಗೃಹ ದಾಸೋಹ ನಿಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನ್ಯಾಯಾಲಯದಲ್ಲಿ ಒಂದು ದಶಕದಿಂದ ರಾಜ್ಯ ಸರ್ಕಾರ ಪರಿಹಾರ ಧನ ನೀಡದೆ ಮೇಲ್ಮನವಿಯನ್ನ ಸಲ್ಲಿಸುತ್ತಿದೆ. ಈಗ ಪರಿಹಾರ ನೀಡುವುದಕ್ಕೆ ರೈತರ ಒಪ್ಪಿಗೆ ಕೇಳಿ ಸಹಿ ಪಡೆಯಲು ಅಧಿಕಾರಿಗಳಿಗೆ ತಿಳಿಸಿದೆ. ಈಗ ಬಿಡದಿ ಜಮೀನು ಸ್ವಾಧೀನ ಪ್ರಮಾಣದಲ್ಲಿ ಪರಿಹಾರವನ್ನು ನೀಡಲಿ. ಪರಿಹಾರ ನೀಡುವುದಿದ್ದರೆ ಇಂದಿನ ದರಕ್ಕೆ ಪರಿಹಾರವನ್ನು ನೀಡಲಿ. ಅಲ್ಲಿ ಎಕರೆಗೆ 2 ಕೋಟಿ ರೂಪಾಯಿ ಪರಿಹಾರ ನೀಡುತ್ತಿದೆ. ಇಲ್ಲಿ 1 ಕೋಟಿ ರೂಪಾಯಿ ಪರಿಹಾರ ನೀಡಲು ಮೀನಮೇಷವನ್ನು ಎಣಿಸುತ್ತಿದೆ. ಹೀಗಾಗಿ ಸಾಧ್ಯವಾದರೆ ರೈತರಿಗೆ ಸಹಿ ಹಾಕಿಕೊಳ್ಳದೆ ಪರಿಹಾರವನ್ನು ನೀಡಬೇಕು. ಮುಂದಿನ ಸರ್ಕಾರ ಬಂದಾಗ ಹೆಚ್ಚುವರಿ ಪರಿಹಾರ ನೀಡುತ್ತೇವೆ. ಈ ಬಗ್ಗೆ ರೈತರಿಂದ ಒಪ್ಪಿಗೆ ಪತ್ರ ಪಡೆದು ಕಣ್ಣೊರೆಸುವ ತಂತ್ರ ಮಾಡಬಾರದು ಎಂದು ಕಟುವಾಗಿ ಹೇಳಿದರು. ಅಧಿಕಾರಿಗಳು ರೈತರ ಮನೆಗಳಿಗೆ ತೆರಳಿ ಒಪ್ಪಿಗೆ ಕೊಟ್ಟರೆ ಪರಿಹಾರ ದೊರೆಯುವುದು ಎಂದು ತಿಳಿಸುತ್ತಿದ್ದಾರೆ. ಇದರಿಂದ ಬಂಗಾರದ ಬೆಲೆ ಬಾಳುವ ಭೂಮಿಯನ್ನು ಕಳೆದುಕೊಳ್ಳುವ ರೈತರು ಕಡಿಮೆ ಪರಿಹಾರವನ್ನು ಪಡೆಯುವಂತೆ ಆಗುತ್ತದೆ. ಕಳೆದ 1 ದಶಕದಿಂದ ನ್ಯಾಯಾಲಯಕ್ಕೆ ಅಲೆದಾಡಿ ಪರಿಹಾರವನ್ನು ಪಡೆಯದೆ ಬೇಸರಗೊಂಡಿರುವ ರೈತರು ಇಂದು ಮಾರುಕಟ್ಟೆ ಬೆಲೆಗೆ ಪರಿಹಾರ ದೊರೆಯದೆ ಅನ್ಯಾಯಕ್ಕೆ ಒಳಗಾಗುತ್ತಿದ್ದಾರೆ. ಹೀಗಾಗಿ ಸರ್ಕಾರ ತನಗೆ ಸಾಧ್ಯವಾದಷ್ಟು ಪರಿಹಾರವನ್ನು ನೀಡಲಿ, ಆದರೆ ಒತ್ತಾಯದಿಂದ ರೈತರ ಒಪ್ಪಿಗೆಯನ್ನು ಪಡೆಯುವುದನ್ನು ನಿಲ್ಲಿಸಬೇಕು. ಕೆಲವು ರೈತ ಸಂಘಟನೆಗಳ ಮುಖಂಡರು ಕೂಡ ರೈತರಿಗೆ ಮನವೊಲಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಇದರಿಂದ ರೈತರಿಗೆ ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಪರಿಹಾರ ದೊರೆಯುತ್ತಿದೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ವೀರೇಶ್ ಪಾಟೀಲ್, ಎಬಿ ಪಾಟೀಲ್, ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ್, ಶ್ರೀಶೈಲ್ ದೊಡ್ಡಮನಿ, ಮಲ್ಲಿಕಾರ್ಜುನ್ ತಂಗಡಗಿ, ಸೋಮನಗೌಡ ಪಾಟೀಲ್, ಸಿದ್ದರಾಜ್ ಹೊಳಿ, ಲಕ್ಷ್ಮಣ ಬಿಜು, ಸಂಗಣ್ಣ ಹತ್ತಿ, ಸಂಗಮ ದೇವರಹಳ್ಳಿ, ಗೌರಮ್ಮ ಹುನಗುಂದ್, ಅಶೋಕ್ ರಾಥೋಡ್ ಮುಂತಾದವರು ಉಪಸ್ಥಿತರಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಗುರುರಾಜ್ ಬಡಿಗೇರ್, ಮುದ್ದೇಬಿಹಾಳ್. ಗಮನಕ್ಕೆ ತರಲಿಕ್ಕೆ ನಾನು ಇವತ್ತು ನಿಮ್ಮ ಮುಖಾಂತರ ಬಯಸುತ್ತೇನೆ. ಭೂಮಿ ಕಳ್ಕೊಂಡವನಿಗೆ ಪರಿಹಾರ ಕೊಡಬೇಕಾಗಿದ್ದು ಕಾನೂನು, ನಿಯಮ, ಸರ್ಕಾರದ ಕರ್ತವ್ಯ. ಅದು ಕನ್ಸಂಟ್ ಆಗಬೇಕು. ನಾನು ಮೊನ್ನೆ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ಅನೇಕ ಪತ್ರಕರ್ತರ ಮಿತ್ರರು ನೀವೆಲ್ಲ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಇರೋದನ್ನು ನಾನು ನೋಡ್ತಾ ಇದ್ದೆ. ಹೋರಾಟಗಳು ನಡೆದಂಥ ಸಂದರ್ಭದಲ್ಲಿ ಅಧಿಕಾರಿಗಳು MD ಆಫೀಸ್ನವ್ರು ಬಂದು ಏನು ಹೇಳ್ತಾರೆ ಅಂದರೆ, ರೈತರು ಕನ್ಸಲ್ಟ್ ಕೊಟ್ಟು ಪರಿಹಾರ ಕೊಡ್ತೀವಿ. ಕನ್ಸಲ್ಟ್ ಯಾತಕ್ಕೆ? ಪರಿಹಾರ ಕೊಡೋದಕ್ಕೆ, ರೇಟ್ ಫಿಕ್ಸ್ ಮಾಡೋದಕ್ಕೆ. ಇದು ಇಂಪಾರ್ಟೆಂಟ್. ಭೂಮಿ ರೇಟು 2012ರಲ್ಲಿ ಏನಿತ್ತು, ಈಗೇನಿದೆ, ನಾಳೆ ಏನಿರುತ್ತೆ, ಯಾರಿಗೆ ಗೊತ್ತು ನಾಳೆ ಏನಿರುತ್ತೆ ಅಂತ. ಬಂಗಾರದ ರೇಟ್ ಎಷ್ಟಿತ್ತು 2 ವರ್ಷದಿಂದ, ಇವತ್ತು ಎಷ್ಟಾಗಿದೆ? ನೀವು ಅವತ್ತೇ ಪರಿಹಾರ ಕೊಟ್ಬಿಟ್ಟಿದ್ರೆ ರೇಟ್ ಹೆಚ್ಚಿಗೆ ಆಗೋ ಪ್ರಶ್ನೆ ಬರ್ತಿರ್ಲಿಲ್ಲ. ಇವಾಗ ಈ ಸರ್ಕಾರದ ಕಂದಾಯ ಮಂತ್ರಿ ಇದ್ರಲ್ಲ, ಇವತ್ತು ಬೆಂಗಳೂರಿನ ಮಂತ್ರಿ ಆಗಿದ್ದಾರೆ. ಯಾರು ಕೃಷ್ಣ ಬೈರೇಗೌಡರು ಹೇಳಿಕೆ ಕೊಟ್ಟಿದ್ರು, ಗಮನಿಸಿದ್ರೆ ಗೊತ್ತಿದ್ದಾರೆ. ಸರ್ಕಾರ ಏನು ಬಿಜೆಪಿ ಸರ್ಕಾರ ಇದ್ದಾಗ ತೀರ್ಮಾನ ಮಾಡಿದ್ವಿ, ನಾವು ತೀರ್ಮಾನ ಮಾಡಿದ್ವಿ ನೀರಾವರಿಗೆ ಎಷ್ಟು ಕೊಡಬೇಕು, ಒಣ ಬೇಸಾಯಕ್ಕೆ ಎಷ್ಟು ಕೊಡಬೇಕು ಅಂತೇಳಿ ರಿವೈಸ್ ಮಾಡಿ ರೇಟು ಗೋವಿಂದ ಕಾರಜೋಳವರು ನೀರಾವರಿ ಸಚಿವರಾಗಿದ್ದಾಗ ಹೆಚ್ಚಿಗೆ ರೇಟ್ ಕೊಡಬೇಕು ಕೃಷ್ಣ ಕೊಡದ ರೈತರಿಗೆ ಅಂತ ಹೇಳಿ ನಮ್ಮ ಸರ್ಕಾರ ಇದ್ದಾಗ ನಾವು ತೀರ್ಮಾನ ಮಾಡಿದ್ವಿ. ಅದನ್ನು ಇವ್ರೇನು ಮಾಡಿದ್ದಾರೆ, ಇಂಪ್ಲಿಮೆಂಟ್ ಮಾಡೋಕ್ಕೆ ಯಾರಿಲ್ಲ. 2012ರಿಂದ ರೈತರು ಕೆಲವರೆಲ್ಲ ಕೋರ್ಟ್ಗೆ ಹೋಗಿದ್ದಾರೆ. ನಮ್ಮದು ಹೊಲ ಹೋಗೈತಿ, ನಾನು ಹಿಡ್ಕೊಂಡೇ ಹೇಳ್ತೀನಿ. ನನಗೆ 1 ರೂಪಾಯಿ ಕೊಟ್ಟಿಲ್ಲ. ಇಲ್ಲೇ ಮುದ್ದೇಬಾಳ ನಗರದಾಗ ಹೋಗೈತಿ 2.5 ಎಕರೆ ಭೂಮಿ. ನಮ್ದು 1 ರೂಪಾಯಿ ಪರಿಹಾರ ಕೊಟ್ಟಿಲ್ಲ. ಏನು ಕೆಲವರು ಮಾಡಿಬಿಟ್ಟವ್ರೆ. ಕೋರ್ಟ್ಗೆ ಹೋದ್ರೆ ಕೋರ್ಟ್ ಅಂತ ತೀರ್ಮಾನ ಆಗಿದೆ. ಕೋರ್ಟ್ ತೀರ್ಮಾನ ಪ್ರಕಾರ ಕೊಡಕ್ಕಾಗಲ್ಲ ಅಂತ.
ಮತ್ತೆ ಯಾರ ಹತ್ರ ಹೋಗ್ಬೇಕು ಜನ? ಈಗ ಅವರು ಕೋರ್ಟ್ಗೆನೆ ವಾಪಸ್ಸು ರಿವಿಷನ್ ಹಾಕೊಂಡವ್ರೆ, ಕೊಡಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಹೋಗ್ಯವ್ರೆ ಒಂದು ಗುಡ್ಡಕ್ಕ. ಈಗ ಸರ್ಕಾರ ಏನ್ ಹೇಳ್ತಾ ಇದ್ರು, ಇಲ್ಲ ಇಲ್ಲ ನಾವು ರೇಟ್ ಕೊಡ್ತೀವಿ, ಇದಕ್ಕ ಕನ್ಸೆಂಟ್ ಕೊಟ್ರೆ ಕೊಡ್ತೀವಿ, ಇದೇ ಇದ್ರಿಲ್ಲ. ಯಾರಪ್ಪ ಮನೆಯಿಂದ ಕೊಡ್ತೀರಿ? ಕನ್ಸೆಂಟ್ ಯಾಕೆ ಕೊಡ್ಬೇಕು ರೈತರು? ನೀವು ಭೂಮಿನ ಕ್ಯಾನಲ್ ತೆಗಿಬೇಕಾದ್ರೆ ಕನ್ಸೆಂಟ್ ತಗೊಂಡು ತೆಗಿಬೇಕು, ಪರಿಹಾರ ಕೊಟ್ಟು ತೆಗಿಬೇಕು. ಆದರೆ ನಮ್ಮ ರೈತರು ನಾವೆಲ್ಲ ಆ ಸಂದರ್ಭದಲ್ಲಿ ಹೋರಾಟಗಳು ಮಾಡಿದ ಸಂದರ್ಭದಲ್ಲಿ ರೈತರಿಗೆ ವಿನಂತಿ ಮಾಡಿದೆ, ನೋಡಪ್ಪ ನೀರಾವರಿ ಆಗಲಿ ದಯಮಾಡಿ ಅವಕಾಶ ಮಾಡಿಕೊಡಿ ಕ್ಯಾನಲ್ ಮಾಡೋಕ್ಕಂತ ದೊಡ್ಡ ಮನಸ್ಸು ಮಾಡಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮ ಸರ್ಕಾರದ ಅವಧಿನಲ್ಲಿ ನಿಮಗೇನು ಪರಿಹಾರ ಕೊಡೋಕ್ಕೆ ಯೋಗ್ಯತೆ ಇದೆ ಕೊಡಿ, ಉಳಿದು ಕೊಡೋಕ್ಕೆಲ್ಲ ಬಿಡಿ. ಉಳಿದು ನಮ್ಮ ಸರ್ಕಾರ ಬಂದಾಗ ಕೊಡ್ತೈತಿ ನಾವು. ನೀವೇನು 20 ಲಕ್ಷ ಕೊಡ್ತೀಯಾ, 50 ಲಕ್ಷ ಕೊಡ್ತೀಯಾ ಎಕರೆಗೆ? ನಿನ್ನ ಯೋಗ್ಯತೆ ಎಷ್ಟಿದೆ ಅಷ್ಟು ಕೊಡು. ಅದು ಬಿಟ್ಟು ರೈತರ ಹತ್ರ ಇವರು ಕನ್ಸೆಂಟ್ ತಗೊಳಕ್ ಹೊರಟಿದ್ದಾರೆ. ಇದನ್ನ ರೈತ ಸಂಘಟನೆಗಳಿಗೆ ವಿನಂತಿ ಮಾಡ್ತೇನೆ, ಇದು ವ್ಯವಸ್ಥಿತವಾಗಿ ರೈತರಿಗೆ ಮೋಸ ಮಾಡೋ ತಂತ್ರ ಇದು. ನನಗೆ ಹೆಂಗ್ ಗೊತ್ತಾಯ್ತು ಅಂತ ಹೇಳ್ತೀನಿ. ಮೊನ್ನೆ ನಮ್ಮ ಮನೆಗೆ ಬಂದಿದ್ದ ಅವನು ಕಾಫಿ ತಗೊಂಡ್ಬಂದಿದ್ದ. ಯಾತಕ್ಕೆ ಬಂದಿದ್ದಪ್ಪ ಅಂದ್ರೆ KBJNL ಆಫೀಸರ್. ಇಲ್ಲ ಸರ್, ನಿಮ್ಮ ತಮ್ಮರ ಹೆಸರಲ್ಲೇ ಹೊಲ ಹೋಗಿದೆ ಇಲ್ಲಿ ಬಸವನಪುರದಲ್ಲಿ ಒಂದು, ಅದಕ್ಕೆ ತಮ್ಮರ ಹೆಸರಲ್ಲೇ ಇದೆ, ಅದಕ್ಕೆ ಅಲ್ಲಿ ಗ್ರಾಮ ಸಭೆ ಕರೆದಿದ್ವಿ ಕನ್ಸೆಂಟ್ ತಗೊಳಕ್ಕೆ ಅಂದರು. ತಗೊಂಡು ಹೋಗ್ತಿದ್ದೆ ನಾನು. ಯಾತಕ್ಕಪ್ಪ ಇದಕ್ಕೆ ಯಾಕಪ್ಪ ಕನ್ಸೆಂಟ್ ಕೊಡ್ಬೇಕು ಅಂದೆ. ಯಾಕೆ ಕೊಡ್ಬೇಕು ಕನ್ಸೆಂಟು? ನೀನು ಇವತ್ತು ಇರ್ತೀಗ, ಸರ್ಕಾರ ನಾಳೆ ಹೋಗ್ತದೆ, ನೀನು ಕೊಡೋ ಯೋಗ್ಯತೆ ಇದ್ರೆ ದುಡ್ಡು ಕೊಡು. ಕೊಡೋಕ್ಕಾಗದೆ ಹೋದ್ರೆ ನಮ್ಮ ಮುಂದಿನ ಸರ್ಕಾರ ಬಂದ ಕೊಡ್ತೀವಿ. ಈಗಲೇ ಅವ್ರು ರಿಸ್ಟ್ರಿಕ್ಟ್ ಮಾಡ್ತಾವ್ರೆ, ಇದೇ ರೇಟ್ಗೆ ನಿಮ್ದು ಒಪ್ಪಿಗೆ ಇದೆ ಅಂತ ಒಪ್ಪಿಗೆ ಪತ್ರ. ಅದು ಕನ್ಸೆಂಟ್ ಅಂದ್ರೆ ಏನಂತ? ಒಪ್ಪಿಗೆ ಪತ್ರ. ಯಾತಕ್ಕೆ ಒಪ್ಪಿಗೆ? ರೇಟ್ಗೆ ಒಪ್ಪಿಗೆ. ಅಂದ್ರೆ ರೈತನ ಕಟ್ಟಾಕೋದು ಕೋರ್ಟಲ್ಲಿ. ಈಗೇನು ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ, ಸರ್ಕಾರದ ನಾಚಿಕೆ ಬಗ್ಗೆ ಸರ್ಕಾರಕ್ಕೆ ಪರಿಹಾರ ಕೊಡೋ ಯೋಗ್ಯತೆ ಇಲ್ಲ ಇವರಿಗೆ. ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಈ ಊರಿನಲ್ಲಿ ಬಹಳ ಜನ ಲಾಯರ್ಗಳಿದ್ದಾರೆ, ಎಲ್ರಿಗೂ ಗೊತ್ತಿದೆ, ಅವರೆಲ್ಲ ಕೇಸ್ ನಡೆಸ್ತಾ ಇದ್ದಾರೆ. ಹೈಕೋರ್ಟ್ಗೆ ಬೆಲೆ ಕೊಡ್ತಾ ಇಲ್ಲ ಅವರು. ಈಗ ಏನ್ ಹೇಳ್ತಾ ಇದ್ದಾರೆ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ? ಈಗ ಸಿಗಾಕೊಳ್ತಾರೆ ಇವರು ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ. ಅದಕ್ಕೆ ನಾವು ರೈತರು ಕನ್ಸಲ್ಟ್ ಕೊಟ್ಟವ್ರು, ಸ್ವಾಮಿ ನಾವು ರೇಟ್ ಕೊಡ್ತೀವಿ ಅಂತ. ಅಂದ್ರೆ ನಾಳೆ ಯಾರೋ ಹೆಚ್ಚುವರಿ ರೇಟ್ಗಳಿರಬಾರ್ದು. ನಾನು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕೇಳಿದ್ದು ಬಯಸ್ತೇನೆ. ಮತ್ತೆ ಬಿಡುದಿನಲ್ಲಿ 2.5 ಕೋಟಿ ಕೊಡಕ್ಕೆ ಬರುತ್ತೆ ನಿಮಗೆ ಸರ್ಕಾರಕ್ಕೆ? ಬೇಡ ಅಂತ ಇದ್ದಾರೆ ಅವರು ರೈತರಲ್ಲಿ. ಅಲ್ಲಿ ನಾನು 2.5 ಕೋಟಿ ಕೊಡ್ತೀನಿ ಅಂತೀರಿ. ಅಂದ್ರೆ ಬಿಡುದಿನಲ್ಲಿರೋದು ರೈತರ ಭೂಮಿನೇ, ಮುದ್ದೆಗೊಳದಲ್ಲಿರೋದು ರೈತರ ಭೂಮಿನೇ ತಾನೆ. ಇಲ್ಲಿ ಕೊಡಿ. ಏನ್ ದೊಡ್ಡ ಏನೋ ಲಕ್ಷಾಂತರ ಎಕರೆ ಹೋಗಿದ್ಯಾ? ಒಂದು ರೈತಂದು ಪಾಪ 10 ಗುಂಟೆ 20 ಗುಂಟೆ 1 ಎಕರೆ ಹಬ್ಬ 2 ಗುಂಟೆ ಹೋಗಿರ್ಬೋದಪ್ಪ. ಅದು ಹಿಂಗೆ ನಮ್ಮ ಸರ್ಕಾರ ಫಿಕ್ಸ್ ಮಾಡಿದ್ವಿ. ಫಿಕ್ಸ್ ಮಾಡಿದ ರೇಟ್ ಕೊಡೋದು ಬಿಟ್ಟು ರೈತರ ಕಡೆ ಕನ್ಸಲ್ಟ್ ಮಾಡಿಸ್ತಾ ಇದ್ದಾರೆ. ಇದನ್ನ ರೈತರನ್ನ ಹೆಚ್ಚುವರಿ ಪರಿಹಾರ ಕೇಳಿದಂಗೆ ಕೋರ್ಟ್ಗೆ ಹೋಗಿದಂಗೆ ಕಟ್ಟಿ ಹಾಕ್ತಕ್ಕಂಥ ವ್ಯವಸ್ಥಿತವಾದಂಥ ಒಂದು ಷಡ್ಯಂತ್ರ. ಇದನ್ನ ಮಾಧ್ಯಮದ ಮುಖಾಂತರ ರೈತರ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ. ನಿಮಗೆ ಯಾವುದೇ ಕನ್ಸಲ್ಟಿಗೆ ಸೈನ್ ಮಾಡಕ್ಕೆ ಹೋಗ್ಬೇಡಿ, ನಾನು ವಿನಂತಿ ಮಾಡ್ತೇನೆ. ಪರಿಹಾರ ಡಿಮ್ಯಾಂಡ್ ಮಾಡಿ. ಏನು ಅವ್ರ ಅಪ್ಪನ ಮನೆಯಿಂದ ಕೊಡಲ್ಲ, ನಾವು ಕೊಟ್ಟರು ಅಷ್ಟೇ. ನಮ್ಮ ಅಪ್ಪನ ಮನೆಯಿಂದ ಕೊಡಲ್ಲ, ಅವ್ರು ಕೊಟ್ಟರು ಅವ್ರ ಅಪ್ಪನ ಮನೆಯಿಂದ ಕೊಡಲ್ಲ, ಸರ್ಕಾರದಿಂದ ಕೊಡ್ತಾರೆ. ಈ ಸರ್ಕಾರ ಬಂದು ಇಷ್ಟು ದಿನ ಆಯಿತು, ಎಲ್ಲಿ ಕೊಟ್ಟಿದ್ದಾರೆ? 1 ರೂಪಾಯಿ ಕೊಟ್ಟಿಲ್ಲ. 1 ರೂಪಾಯಿ